ದೇವಾಲಯದ ನೆರಳು ಭೂಮಿಗೆ ಬೀಳುವುದಿಲ್ಲ. ತಮಿಳುನಾಡಿನಲ್ಲೊಂದು ಅದ್ಭುತ ದೇವಸ್ಥಾನವಿದೆ. ಅದೇ ಬೃಹದೇಶ್ವರ ದೇವಸ್ಥಾನ. ಅಪೂರ್ವ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿ ಇದು. ಈ ದೇಗುಲಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಯಾಕೆಂದ್ರೆ ಈ ದೇಗುಲ ತನ್ನೊಡಲಿನಲ್ಲಿ ಅಷ್ಟೊಂದು ನಿಗೂಢತೆಗಳನ್ನು ಬಚ್ಚಿಟ್ಟುಕೊಂಡಿದೆ. ಈ ದೇವಾಲಯದ ನೆರಳು ಬೀಳದು. ತಮಿಳುನಾಡಿನ ತಂಜಾವೂರಿನ ಹೃದಯ ಭಾಗದಲ್ಲಿ ನೆಲೆಯಾಗಿದೆ ಭವ್ಯವಾದ ಬೃಹದೀಶ್ವರ ದೇವಸ್ಥಾನ. ಚೋಳ ಚಕ್ರವರ್ತಿ ರಾಜರಾಜ ಚೋಳನು ಕ್ರಿಸ್ತಶಕ 1003 ಮತ್ತು 1010 ನಡುವೆ ನಿರ್ಮಿಸಿದ್ದ ದೇವಸ್ಥಾನವಿದು. ಇದರ ಎತ್ತರದ ರಚನೆ, ಸಂಕೀರ್ಣ ಕೆತ್ತನೆಗಳು ವಿಸ್ಮಯಗೊಳಿಸುತ್ತದೆ. ಜೊತೆಗೆ ಈ ದೇಗುಲ ಮೂಡಿಸುವ ಮತ್ತೊಂದು ಅಚ್ಚರಿಯೂ ಇದೆ. ಅದೆಂದರೆ ಈ ದೇಗುಲದ ನೆರಳು ಭೂಮಿಗೆ ಬೀಳುವುದೇ ಇಲ್ಲ. ಬೃಹದೀಶ್ವರ ದೇವಸ್ಥಾನ ವಿಶ್ವದ ಅತಿ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ. ಆದರೂ ಈ ದೇಗುಲದ ನೆರಳು ನೆಲಕ್ಕೆ ಬೀಳದ ರೀತಿಯ ವಿನ್ಯಾಸದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ಅಚ್ಚರಿಗೆ ಇದನ್ನು ನಿರ್ಮಿಸಿದ ವಾಸ್ತುಶಿಲ್ಪಿ ಪೆರುಂಥಚನ್ ಕೈಚಳಕವನ್ನು ಮೆಚ್ಚಲೇಬೇಕು. ಇದು ಇಷ್ಟು ಎತ್ತರದ ದೇಗುಲವಾಗಿದ್ದರೂ ಇದರ ವಿಶಿಷ್ಟ ಕಲ್ಲುಗಳ ಜೋಡಣೆಯು ನೆರಳು ನೆಲಕ್ಕೆ ಬೀಳದಂತೆ ತಡೆಯುತ್ತದೆ. ಈ ಬಗ್ಗೆ ಹರಿದಾಡುತ್ತಿರುವ ದಂತಕಥೆಗಳ ಬಗ್ಗೆ ನೋಡೋದಾದ್ರೆ, ಈ ದೇವಸ್ಥಾನ ಪೂರ್ಣಗೊಂಡಾಗ ಚಕ್ರವರ್ತಿ ರಾಜರಾಜ ಚೋಳನು ಈ ದೇವಾಲಯವು ಎಂದಾದರೂ ಬೀಳುತ್ತದೆಯೇ ಎಂದು ವಾಸ್ತುಶಿಲ್ಪಿ ಪೆರುಂಥಚನ್ ಅನ್ನು ಕೇಳಿದ್ದನಂತೆ. ಆಗ ವಾಸ್ತುಶಿಲ್ಪಿಯು, ರಾಜ, ದೇವಾಲಯ ಅಲ್ಲ, ಅದರ ನೆರಳು ಕೂಡ ಬೀಳದು ಎಂದಿದ್ದಂತೆ. ಪ್ರಮುಖ ಶಿವ ದೇಗುಲ ಇದು. ಪರಶಿವನಿಗೆ ಸಮರ್ಪಿತ ದೇವಸ್ಥಾನ ಇದು. ಈ ದೇಗುಲ ಪಾರ್ವತಿ, ನಂದಿ, ಗಣೇಶ ಮತ್ತು ಕಾರ್ತಿಕೇಯನ ಸನ್ನಿಧಿಗಳನ್ನು ಹೊಂದಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಭಾಗವಾಗಿದೆ. ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂದು ಕರೆಯಲ್ಪಡುವ ಹಲವು ದೇಗುಲ ಸಮೂಹಗಳಲ್ಲಿ ಇದೂ ಒಂದಾಗಿದೆ.